ಭಗವದ್ಗೀತಾಮೃತ ಆಯ್ದ ವಿಚಾರಗಳು. ಪಾಪಪೂರಿತ ಸಿರಿವಂತ ಬದುಕು ಶ್ರೇಷ್ಠವೋ, ಪಾಪರಹಿತ ಬಡತನದ ಬದುಕು ಶ್ರೇಷ್ಠವೋ? ಪ್ರಿಯ ವೀಕ್ಷಕರೇ, ಭಗವದ್ಗೀತೆಯಲ್ಲಿನ ಒಂದು ಅದ್ಭುತ ಘಟನೆ ಇದನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ಅರ್ಜುನನು ನನಗೆ ವಿದ್ಯೆಯನ್ನು ಕಲಿಸಿದ ಗುರುಹಿರಿಯರ ಮೇಲೆ ಬಾಣಗಳನ್ನು ಬಿಟ್ಟು ಅವರನ್ನೆಲ್ಲಾ ಕೊಂದು ಆ ರಕ್ತತಪ್ತ ಸಂಪತ್ತುಗಳನ್ನು ಅನುಭವಿಸುವುದು ಹೀನಾಯ ಬದುಕಾಗುತ್ತದೆ. ಇಂತಹ ಬದುಕು ನನಗೇಕೆ ಬೇಕು ಎನ್ನುತ್ತಾನೆ. ಇಲ್ಲಿ ನಾವು ಅರ್ಥಮಾಡಿಕೊಳ್ಳಬೇಕಾಗಿರುವುದೇನೆಂದರೆ, ನಾವು ಮೋಸ ಮಾಡಿ, ಪಾಪ ಮಾಡಿ, ಧರ್ಮವನ್ನು ಮೀರಿ ಹೇರಳವಾದ ಹಣವನ್ನು ಆರ್ಜಿಸಿ ಅದರಿಂದ ಐಷಾರಾಮಿ ಬದುಕನ್ನು ಬದುಕುವುದಕ್ಕಿಂತಲೂ ಯಾರಿಗೂ ಮೋಸ ಮಾಡದೆ, ಧರ್ಮವನ್ನು ಮೀರದೆ, ಬಡತನದಲ್ಲಿ ಬಾಳನ್ನು ಸಾಗಿಸಿದರೂ ಅದು ಅತ್ಯಂತ ಶ್ರೇಷ್ಠ ಬದುಕಾಗುತ್ತದೆ. ಮನದಲ್ಲಿ ತೃಪ್ತಿ ತುಂಬಿರುತ್ತದೆ. ಸತ್ತ ನಂತರ ಆ ಶ್ರೇಷ್ಠತೆಯೂ ನಮ್ಮನ್ನು ಹಿಂಬಾಲಿಸುತ್ತದೆ. ಮೋಸ ಮಾಡಿ ಆರ್ಜಿಸಿದ ಹಣದಿಂದ ಕೆಲವು ದಿನಗಳೂ ಐಷಾರಾಮಿ ಜೀವನ ಸಿಗಬಹುದೇನೋ, ಆದರೆ ಆ ಐಷಾರಾಮಿ ಜೀವನ ಮುಗಿದು ಹೋಗುತ್ತದೆ. ಆರ್ಜಿಸಿದ ಹೇರಳವಾದ ಆ ಧನವು ಭೂಮಿಯ ಮೇಲೆಯೇ ಉಳಿದು ಹೋಗುತ್ತದೆ. ಜೊತೆಗೆ ಮಾಡಿದ ಮೋಸ ಬೆಂಬಿಡದ ಭೂತದಂತೆ ಜೀವನ ಮುಗಿದ ನಂತರವೂ ನಮ್ಮನ್ನು ಹಿಂಬಾಲಿಸುತ್ತದೆ, ನಮಗೆ ದುಃಖವನ್ನು ನೀಡುತ್ತದೆ. ಸಾಸಿವೆ ಕಾಳಿನ ಸುಖಕ್ಕಾಗಿ ಸಾಗರದಷ್ಟು ದುಃಖವನ್ನು ಏಕೆ ಹೊತ್ತುಕೊಳ್ಳಬೇಕು? ಇಂತಹ ಅಮೂಲ್ಯವಾದ ವಿಚಾರಗಳು ಮುಂದಿನ ವಿಡಿಯೋಗಳಲ್ಲಿ ಬಹಳಷ್ಟು ಬರಲಿವೆ. ಅವುಗಳ ಲಾಭವನ್ನು ಪಡೆಯಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಚಾರದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.